ಎಲ್ಲರೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ದಿಸ್ ವಿಡಿಯೋ ಇಸ್ ಪ್ಯೂರ್ಲಿ ಮೆಂಟ್ ಫಾರ್ ಅವರ್ ಸೆಕೆಂಡ್ ಇಯರ್ PUC ಸ್ಟೂಡೆಂಟ್ಸ್. ದ್ವಿತೀಯ PUC ವಾರ್ಷಿಕ ಪರೀಕ್ಷೆ 3ರ ಮಾದರಿ ಉತ್ತರಗಳು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕಾಣುತ್ತಿರುವ ಉತ್ತರಗಳನ್ನೇ ನೋಡಿಬಿಟ್ಟು ಇವ್ಯಾಲ್ಯುವೇಟ್ರು ನಿಮ್ಮ ಉತ್ತರ ಪತ್ರಿಕೆಗಳನ್ನು ವ್ಯಾಲ್ಯುವೇಷನ್ ಮಾಡುತ್ತಾರೆ. ಕ್ಲಿಯರ್? ಅರ್ಥ ಆಯ್ತಾ ಎಲ್ಲರಿಗೂ? ಓಕೆ, ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗ್ತಾಯಿದೆ ಅಲ್ವಾ, ಅದೇ ಉತ್ತರಗಳು ನಿಮ್ಮ ಆನ್ಸರ್ ಪೇಪರಲ್ಲಿದ್ದರೆ ಮಾತ್ರ ಅದಕ್ಕೆ ಅಂಕಗಳನ್ನು ಕ್ರೆಡಿಟ್ ಮಾಡಲಾಗುತ್ತೆ, ಇಲ್ಲಾಂದರೆ 0 ಹಾಕ್ತಾರೆ. ಬನ್ನಿ, ಪಾರ್ಟ್ ಎನಲ್ಲಿ ನಾವು ಇತಿಹಾಸ ಪೇಪರಿನ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಈಗ ಹಿಸ್ಟ್ರಿ ಪೇಪರಿನ ಎ ಮತ್ತು ಕ್ವಶನ್ ನಂಬರ್ 1ಕ್ಕೆ ಸರಿಯಾದ ಉತ್ತರ ಎ ಮತ್ತು ಬಿ ಗಳೆರಡು ಸರಿಯಾಗಿವೆ, ಮತ್ತು ಬಿ ಯು ಎನ ಸರಿಯಾದ ವಿವರಣೆಯಾಗಿದೆ ಅಂತ. ಕ್ವಶನ್ ನಂಬರ್ 2 ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಹರ್ಷವರ್ಧನ. ನೋಡಿ, ಇದು MCQಸಲ್ಲಿ ಹರ್ಷವರ್ಧನ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 3ಕ್ಕೆ ಸರಿಯಾದ ಉತ್ತರ ಚಿಕ್ಕದೇವರಾಜ ಒಡೆಯರು. ಕ್ವಶನ್ ನಂಬರ್ 4ಕ್ಕೆ ಸರಿಯಾದ ಉತ್ತರ ಗುರು ಗ್ರಂಥ ಸಾಹೇಬ್. ಕ್ವಶನ್ ನಂಬರ್ 5ಕ್ಕೆ ಸರಿಯಾದ ಉತ್ತರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಈಗ ನಾವು ಸೆಕೆಂಡ್ ಮೇನ್ ಕ್ವಶನಲ್ಲಿದ್ದೀವಿ, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ. ಈಗ ನೋಡ್ತಾ ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಮೊದಲನೆಯ ಉತ್ತರ 6ನೆಯ ಪ್ರಶ್ನೆಗೆ ರಾಜನ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 7 ಫಿಲ್ ಇನ್ ದ ಬ್ಲ್ಯಾಂಕ್ಸು ಸರಿಯಾದ ಉತ್ತರ ಮಾನ್ಯಕೇಟ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 8 ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 9 ಸರಿಯಾದ ಉತ್ತರ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 10ಕ್ಕೆ ಸರಿಯಾದ ಉತ್ತರ ಈಸೂರ್. ಈಗ ನಾವು ಥರ್ಡ್ ಮೇನ್ ಕ್ವಶನಲ್ಲಿದ್ದೀವಿ, ಪಾರ್ಟ್ ಎ ಥರ್ಡಲ್ಲಿದ್ದೀವಿ. ಮ್ಯಾಚ್ ದಿ ಫಾಲೋಯಿಂಗ್, ಹೊಂದಿಸಿ ಬರೆಯಿರಿ. ಶ್ರೀ ವಿಜಯ ಕವಿರಾಜ ಮಾರ್ಗ ಅನ್ನುವಂಥದ್ದು ಸರಿಯಾದ ಉತ್ತರ. ಸಮುದ್ರಗುಪ್ತನಿಗೆ ಕವಿರಾಜ ಅನ್ನುವಂಥದ್ದು ಸರಿಯಾದ ಉತ್ತರ. ಅಮೀರ್ ಖುಸ್ರೋ ಭಾರತದ ಗಿಣಿ, ಅದು ಸರಿಯಾದ ಉತ್ತರ. ವಸುಮಿತ್ರ ನೇ ಬೌದ್ಧ ಮಹಾ ಸಮ್ಮೇಳನ, 4ನೇ ಬೌದ್ಧ ಮಹಾ ಸಮ್ಮೇಳನ ಅನ್ನುವಂಥದ್ದು ಸರಿಯಾದ ಉತ್ತರ. ಸ್ವಾಮಿ ದಯಾನಂದ ಸರಸ್ವತಿ ಸತ್ಯಾರ್ಥ ಪ್ರಕಾಶ್, ಅದು ಸರಿಯಾದ ಉತ್ತರ. ಈಗ ನಾವು 1 ಅಂಕದ ಪ್ರಶ್ನೆಯಲ್ಲಿದ್ದೇವೆ. ಫೋರ್ತ್ ಮೇನ್ ಕ್ವಶನ್ ಎ ಪಾರ್ಟಲ್ಲಿ ಕ್ವಶನ್ ನಂಬರ್ 12 ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಏನಿದು ಕ್ವಾಟ್ ಜೆಟ್ ಅದೇನು ಅಂತ ನೋಡ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ಕ್ವಶನ್ ನಂಬರ್ 13ಕ್ಕೆ ಸರಿಯಾದ ಉತ್ತರ ಉಳುಮೆ ಭೂಮಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ. ಕ್ವಶನ್ ನಂಬರ್ 14 ಕನಿಷ್ಕ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ. ಕ್ವಶನ್ ನಂಬರ್ 15ಕ್ಕೆ ಸರಿಯಾದ ಉತ್ತರ 1 ಅಂಕದ ಪ್ರಶ್ನೆಗಳು ಇವು. 1ನೇ ಕೆಂಪೇಗೌಡ ಅನ್ನುವಂಥದ್ದು ಸರಿಯಾದ ಉತ್ತರ. 16ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ 1857 ಅನ್ನುವಂಥದ್ದು ಸರಿಯಾದ ಉತ್ತರ. ಈಗ ನಾವು 2 ಅಂಕದ ಪ್ರಶ್ನೆಗಳಲ್ಲಿದ್ದೇವೆ. 5th ಮೇನ್ ಕ್ವಶನ್ನು ಖೈಬರ್ ಮತ್ತು ಬೋಲಾನ ಅನ್ನುವಂಥದ್ದು ಸರಿಯಾದ ಉತ್ತರ 17ನೆಯ ಪ್ರಶ್ನೆಗೆ. 18ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಯಾವುದಾದ್ರೂ 2 ಬರೆದರೆ ನಿಮಗೆ 2 ಅಂಕಗಳು ನಿಮ್ಮ ಉತ್ತರ ಪತ್ರಿಕೆಗೆ ಕ್ರೆಡಿಟ್ ಮಾಡಲಾಗುತ್ತೆ. ಈ ರೀತಿಯಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ನೋಡುತ್ತಿರುವ ನೀವು ಕೀ ಆನ್ಸರ್ ಇದೆ ಅಲ್ವಾ, ಅದು ನಿಮ್ಮ ಪ್ರಶ್ನೆ ಪತ್ರಿಕೆ ಇಟ್ಕೊಂಡು ಚೆಕ್ ಮಾಡ್ಕೊಂಡ್ರೆ ಎಷ್ಟು ಅಂಕಗಳು ಬರ್ಬೋದು ನಿಮಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 3ನಲ್ಲಿ ಅಂತ ತಾವುಗಳೇ ಇಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡಿಕೊಳ್ಳಬಹುದು. ಇವೆಲ್ಲ ಕೀ ಪಾಯಿಂಟ್ಸ್ ಆಗಿರುತ್ತೆ ನಿಮ್ಮ ಉತ್ತರದ್ದು. ಇವೆಲ್ಲವೂ ಕೂಡ ಅಲ್ಲಿ ಇರಲೇಬೇಕು. ಫಾರ್ ಎಕ್ಸಾಂಪಲ್ ಚಾಮುಂಡರಾಯ, ಶ್ರಾವಣ ಬೆಳಗೊಳ, ನಂತರದಲ್ಲಿ 22ನೇ ಉತ್ತರಗಳು ಅಜಿತನಾಥ ಪುರಾಣ, ಸಾಹಸ ಭೀಮ ವಿಜಯ, ಗದಾಯುದ್ಧ, ಹೌದಲ್ವಾ? ಹೀಗೆ ಪ್ರತಿಯೊಂದು ಪ್ರಶ್ನೆಗೆ ಆ್ಯನ್ಯುವಲ್ ಎಕ್ಸಾಮ್ 3 ಇದೇ ತಿಂಗಳಲ್ಲಿ ನಡೀತಲ್ವಾ, ಆ ಒಂದು ಪರೀಕ್ಷೆಗಳಿಗೆ ತಾವುಗಳು ಇದೇ ಉತ್ತರವನ್ನು ನೋಡಿಕೊಳ್ಳಬಹುದಾಗಿದೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಮುಂದೆ ಬರೆಯಲಿ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ 3 ಮುಗಿದೋಯಿತು. ಫಾರ್ ಯುವರ್ ಫ್ಯೂಚರ್. ಈಗ ನೋಡಿ ವಿದ್ಯಾರ್ಥಿಗಳೇ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ ಸೆಕೆಂಡ್ ಇಯರ್ PUC ಮುಗಿದ ಮೇಲೆ ಏನೆಲ್ಲ ಕೋರ್ಸ್ಗಳನ್ನು ತಾವು ಮಾಡ್ಬೋದು, ಏನೆಲ್ಲ ಕೋರ್ಸ್ಗಳು ನಿಮಗೆ ಆಯ್ಕೆ ಇದೆ, ಗೌರ್ಮೆಂಟ್ ಏನಂತೀರ ಎಂಪ್ಲಾಯಿ ಆಗಿ ಹೊರಹೊಮ್ಮಬೇಕು ಅಂದರೆ ಏನನ್ನು ಓದಬೇಕು,
ಅಥವಾ ಪ್ರೈವೇಟಲ್ಲೇ ನಾನು ಕೆಲಸ ಮಾಡಿ ಪ್ರೈವೇಟಲ್ಲೇ ಜೀವನ ಕಳಿತೀನಿ ಅನ್ನೋರಿಗೆ ಏನು ಓದಬೇಕು, ಅಥವಾ ಡಾಕ್ಟ್ರ್ ಆಗಬೇಕು, ನರ್ಸ್ ಆಗಬೇಕು, ಅದೇ ರೀತಿಯಾಗಿ ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು, ಅದೇ ರೀತಿಯಾಗಿ ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಬೇಕು, ಇಲ್ಲ ಏರ್ಪೋರ್ಟಲ್ಲಿ ಕೆಲಸ ಬೇಕು, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಲಭ್ಯವಿದೆ. ಆಫ್ಟರ್ PUC ಅಂತಲೇ ಒಂದು ಪ್ಲೇಲಿಸ್ಟಿಗೆ ಹೋದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಅದ್ರ ಬಗ್ಗೆ ಸಿಗುತ್ತೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಆಯಿತಾ, ದಯವಿಟ್ಟು ಸಮಯವನ್ನು ವ್ಯರ್ಥ ಮಾಡದೆ ನಿಮ್ಮ ಉಳಿದ ಎಲ್ಲ ಏನಂತೀರ ಸರ್ ತಯಾರಿಯನ್ನು ನಡೆಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಈಗ ಇಂಗ್ಲೀಷ್ ಮೀಡಿಯಮ್ ಯಾವುದು ನಮ್ಮ ಹಿಸ್ಟ್ರಿ ಆರ್ಟ್ಸ್ ವಿದ್ಯಾರ್ಥಿಗಳು ಯಾರೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಎಕ್ಸಾಮ್ ಬರೀತಾ ಇದ್ದೀರೋ ಅಂಥ ವಿದ್ಯಾರ್ಥಿಗಳು ತಮ್ಮ ಉತ್ತರಗಳನ್ನು ಇಲ್ಲಿ ನೋಡಿಕೊಳ್ಳಬಹುದು. ಫಸ್ಟ್ ಮೇನ್ ಕ್ವಶನಲ್ಲಿ ಬೋತ್ A and B ಆರ್ ಟ್ರೂ. B is the correct explanation of A, that is the right answer. Question number 2, Harshavardhana is the right answer. Question number 3, Chikkadevaraja Wadayar is the right answer. Question number 4, Guru Grantha Sahib is the right answer. Question number 5, Belgavi Congress session is the right answer. Second main question, fill in the blanks ಅಲ್ಲಿ Rajan is the right answer. 7th question, Manyakheta, that is the right answer. Question number 8, Muhammad bin Tughlaq is the right answer. Question number 9, Rajaram Mohan Roy is the right answer. Question number 10, ISRO is the right answer. ಈಗ ಮ್ಯಾಚ್ ದ ಫಾಲೋಯಿಂಗು ಏನಿದು ಶ್ರೀ ವಿಜಯ, ದಟ್ ಈಸ್ ಕವಿರಾಜ ಮಾರ್ಗ, ಸಮುದ್ರಗುಪ್ತ ಕವಿರಾಜ, ಅಮೀರ್ ಖುಸ್ರೋ ಪ್ಯಾರೋಟ್ ಆಫ್ ಇಂಡಿಯಾ, ಸೌಮಿತ್ರಿ 4th ಬುದ್ಧಿಸ್ಟ್ ಕೌನ್ಸಿಲ್, ಸ್ವಾಮಿ ದಯಾನಂದ ಸರಸ್ವತಿ ಸತ್ಯಾರ್ಥ ಪ್ರಕಾಶ. ಆಯಿತಾ, ಅದಾದ ಮೇಲೆ ತಾವುಗಳು ಇದನ್ನು ನೋಡ್ಬೋದು, ಏನಂತೀರ 1 ಮಾರ್ಕ್ಸ್ ಕ್ವಶನ್ಸು. ಅದೇ ರೀತಿಯಾಗಿ ನಂತರದಲ್ಲಿ ಪಾರ್ಟ್ ಬಿನಲ್ಲಿ 2 ಮಾರ್ಕ್ಸ್ ಕ್ವಶನ್ಸನ್ನು ನೋಡ್ಬೋದು. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಇವೆಲ್ಲ ಕೀ ಆನ್ಸರ್ಗಳನ್ನು ತಾವುಗಳು ಚೆಕ್ ಮಾಡಿಕೊಂಡು ನಿಮ್ಮ ಅಂಕಗಳು ಎಷ್ಟು ಅಂತ ತಾವುಗಳೇ ಗೆಸ್ಸಿಂಗನ್ನು ಮಾಡಿಕೊಳ್ಳಬಹುದು. ಈ ಪೇಪರನ್ನು ಮುಂದುಗಡೆ ಇಟ್ಕೊಂಡೆ ನಿಮ್ಮ ಆನ್ಸರ್ ಪೇಪರನ್ನು ವ್ಯಾಲ್ಯೂಯೇಷನ್ ಮಾಡಲಾಗುತ್ತೆ. ಧನ್ಯವಾದಗಳು. ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ತಾವುಗಳು ಬೆಳೆಸಿ ಸರ್. ದಯವಿಟ್ಟು ನಿಮ್ಮ ಜೂನಿಯರ್ಸ್ಗಳಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ರೆಕಮೆಂಡ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಥ್ರೂ ಯುವರ್ ಸೋಷಿಯಲ್ ಮೀಡಿಯಾ. ನಿಮ್ಮ ಫೇಸ್ಬುಕ್ಕು, ನಿಮ್ಮ ಟ್ವಿಟರು, ಇನ್ಸ್ಟಾಗ್ರಾಮು ಏನೆಲ್ಲ ಬಳಸ್ತಾ ಇದ್ದೀರೋ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ಮಕ್ಕಳಿಗೆ ಹೆಲ್ಪ್ ಆಗುವಂತೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಬೇರೆಲ್ಲ ಸಬ್ಜೆಕ್ಟಿನ ಉತ್ತರಗಳನ್ನು ಕೂಡ ನಾವು ಅಪ್ಲೋಡನ್ನು ಮಾಡಿದ್ದೇವೆ ವಿತ್ ಏನಂತೀರ ಸರ್ ಕ್ವಶನ್ ಪೇಪರ್. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಆನ್ಯುವಲ್